ರೇವಣ್ಣನವರು ಹಾಸನದ ಈ ತುದಿಯ ಚಿಕ್ಕಗೊಂಡೂರಿಗೆ ಬಂದು ಮಾತಾಡ್ತೀರಾ ಅಂತಂದರೆ ಇದು ಕೇವಲ ರಾಜಕೀಯದ ಆಟ ಅಂತ ಅನ್ಸಲ್ವಾ ರೇವಣ್ಣನವರೇ ನಿಮಗಿದು? ಹಾಸನದ ಪಕ್ಕದಲ್ಲೇ ಇರುವ ಈಗ ನಗರವೇ ಆಗಿರ್ತಕ್ಕಂತಹ ಚಿಕ್ಕಕೊಂಡಗಳ ಅನ್ನುವ ಗ್ರಾಮದಲ್ಲಿ 73 ಎಕರೆ ಜಾಗವನ್ನು ಅಕ್ರಮವಾಗಿ ಜನಗಳಿಗೆ ಅಲಾಟ್ ಮಾಡಿ ಅದನ್ನ ಇವಾಗ ಸಂಪೂರ್ಣವಾಗಿ ಲೇಔಟ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಲೇಔಟ್ ಮಾಡಿರೋದು ಅವರ ಆರೋಪ ಬಹುಶಃ ಅಲ್ಲ, ಅವರ ಆರೋಪ ಇರತಕ್ಕಂಥದ್ದು 73 ಎಕರೆ ಜಾಗವನ್ನು ಅಕ್ರಮವಾಗಿ ಮಂಜೂರು ಮಾಡಿರೋದು ಅಂತ. 73 ಎಕರೆ ಜಾಗವನ್ನು ಹೆಂಗೆ ಅಕ್ರಮವಾಗಿ ಮಂಜೂರು ಮಾಡಿದ್ರು? ಇದ್ರ ಮುಖಾಂತರ ಏನು ಗೊತ್ತಾಗುತ್ತೆ, ಕೃಷ್ಣ ಬೈರೇಗೌಡರಿಗೂ ಕೂಡ ರೇವಣ್ಣನವರು ಮಾಡೋ ಕೆಲಸವನ್ನು ಮಾಡುವ ಆಸಕ್ತಿ ಇದ್ದಂಗಿಲ್ಲ. ಆ ಕಾಲದಲ್ಲಿ 23ನೇ ಇಸ್ವಿಯಲ್ಲಿ ಪ್ರೀತಮ್ಗೌಡರು ಶಾಸಕರಾಗಿದ್ದರು. ಬಹುತೇಕ ಚಿಕ್ಕಗೊಂಡಗೂಡ ಸುತ್ತಮುತ್ತ ಲೇಔಟ್ ಮಾಡಿರೋದು ಕೂಡ ಪ್ರೀತಮ್ಗೌಡರು ಬೆಂಬಲಿಗರೇ ಆಗಿರೋದ್ರಿಂದ ಸಹಜವಾಗಿ ರೇವಣ್ಣನವರು ಚಿಕ್ಕಗೊಂಡಗೂಡ ಗ್ರಾಮವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಸ್ನೇಹಿತರೆ ನಮಸ್ತೆ, ಜೇನುಗೇರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಹಾಸನದ ಮಾಜಿ ಸೂಪರ್ CM HD ರೇವಣ್ಣನವರು ಮತ್ತೆ ಗುಡುಗಕ್ಕೆ ಶುರು ಮಾಡಿದ್ದಾರೆ. ಏನೇ ವಿಷಯ ಆಗಲಿ ರೇವಣ್ಣನವ್ರನ್ನ ಒಂದು ವಿಚಾರಕ್ಕೋಸ್ಕರ ಮೆಚ್ಚಲೇಬೇಕು. ಒಂದಲ್ಲ ಒಂದು ವಿಷಯವನ್ನು ಮುನ್ನೆಲೆಗೆ ತಂದು ಸದಾ ವಾರಕ್ಕೊಂದು ಪ್ರೆಸ್ ಮೀಟು, ತಿಂಗಳಿಗೊಂದು ಪ್ರೆಸ್ ಮೀಟ್ ಮಾಡ್ತಾ ಪ್ರಮುಖವಾದ ವಿಷಯಗಳ ಬಗ್ಗೆ ಗಮನ ಸೆಳೆಯೋದ್ರಲ್ಲಿ ರೇವಣ್ಣನವರು ಮೊದಲಿಂದಲೂ ಪಾಲಿಸ್ಕೊಳ್ಳುವಂಥ ಒಂದು ಪದ್ಧತಿ, ಆ ಸಂಪ್ರದಾಯ ಈ ಜಿಲ್ಲೆಗೆ ಬಹಳಷ್ಟು ಒಳಿತನ್ನು ಕೂಡ ಮಾಡಿದೆ. ಇತ್ತೀಚೆಗೆ ರೇವಣ್ಣ ಮಾಡಿದಂಥ ಪ್ರೆಸ್ ಮೀಟಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಬಹಳ ಮುಖ್ಯವಾದ ವಿಚಾರ ಅಂತೇಳಿ ಇವತ್ತು ಆ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ರೇವಣ್ಣನವರು ಹಾಸನದ ಪಕ್ಕದಲ್ಲೇ ಇರುವ ಈಗ ನಗರವೇ ಆಗಿರ್ತಕ್ಕಂತಹ ಚಿಕ್ಕಕೊಂಡಗಳ ಅನ್ನುವ ಗ್ರಾಮದಲ್ಲಿ 73 ಎಕರೆ ಜಾಗವನ್ನು ಅಕ್ರಮವಾಗಿ ಜನಗಳಿಗೆ ಅಲಾಟ್ ಮಾಡಿ ಅದನ್ನ ಇವಾಗ ಸಂಪೂರ್ಣವಾಗಿ ಲೇಔಟ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಲೇಔಟ್ ಮಾಡಿರೋದು ಅವರ ಆರೋಪ ಬಹುಶಃ ಅಲ್ಲ, ಅವರ ಆರೋಪ ಇರತಕ್ಕಂಥದ್ದು 73 ಎಕರೆ ಜಾಗವನ್ನು ಅಕ್ರಮವಾಗಿ ಮಂಜೂರು ಮಾಡಿರೋದು ಅಂತ. 73 ಎಕರೆ ಜಾಗವನ್ನು ಹೆಂಗೆ ಅಕ್ರಮವಾಗಿ ಮಂಜೂರು ಮಾಡಿದ್ರು? ಅವರ ಮಾತಿನಲ್ಲೇ ಹೇಳೋದಾದ್ರೆ ಆ 73 ಎಕರೆ ಜಾಗವನ್ನು 40 ವರ್ಷಗಳ ಹಿಂದೆ ಮೂಲ ಮಂಜೂರುದಾರಿಗೆ ಯಾರಿಗೋ ಒಬ್ಬರಿಗೆ ಅಲರ್ಟ್ ಆಗಿರುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಮಿಸ್ ಆಗೋಗ್ತವೆ. ಸಾಗುವಳಿ ಚೀಟಿ ಇರಲ್ಲ, OM ಇರಲ್ಲ, ಸ್ಕೆಚ್ ಇರಲ್ಲ. ಆದರೆ ಅಲ್ಲಿ ರೈತ ಇರ್ತಕ್ಕಂಥವ್ನು ಮಾತ್ರ ಇದು ನಂದೇ ಜಮೀನು ಅಂತೇಳಿ ಉತ್ಕೊಂಡು ಬೆಳೆ ಬೆಳ್ಕೊಂಡು ಇರ್ತಾನೆ. ಆದರೆ ಅವನಿಗೆ ಯಾವಾಗಲಾದ್ರೂ ಮುಂದೆ ಏನಾದೊಂದು ಈ ಥರದ್ದು ಏನಾದ್ರು ಲೇಔಟ್ ಮಾಡಬೇಕು ಅಥವಾ ನಾನು ಏನಾದ್ರು ಒಂದು ಕಂಪ್ನಿ ಕಟ್ಟಬೇಕು, ಯಾವ್ದೋ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಏನಾದ್ರು ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗೋದಾದರೆ, ಅಂದರೆ ಕಮರ್ಷಿಯಲ್ ಮಾಡೋದಾದರೆ ಆ ರೈತನಿಗೆ ಸಾಧ್ಯವೇ ಆಗಲ್ಲ. ಇದು ಕೇವಲ ಚಿಕ್ಕಕೊಂಡಗಳಿಗೆ ಮಾತ್ರ ಸೀಮಿತ ಅಲ್ಲ, ಹಾಸನದ ಸುತ್ತಮುತ್ತ ಇರತಕ್ಕಂಥ ಅದಷ್ಟೂ ಗ್ರಾಮಗಳ ಸಮಸ್ಯೆ ಇದು. ರೇವಣ್ಣನವರು ರಾಜಕೀಯ ಉದ್ದೇಶಕ್ಕೋ ಅಥವಾ ಮತ್ತೊಂದು ಉದ್ದೇಶಕ್ಕೋ ಈ 73 ಎಕರೆ ಚಿಕ್ಕಕೊಂಡಗಳ ಗ್ರಾಮದ್ದು ಮಾತ್ರ ತಗೊಂಡು ಮುಂದೆ ಬಂದು ಚರ್ಚೆ ಮಾಡ್ತಾ ಇದ್ದಾರೆ. ಒಳ್ಳೆಯ ವಿಷಯ ಅದು. ಅದನ್ನು SIT ತನಿಖೆ ಆಗಬೇಕು. ಅದರ ಮುಖಾಂತರ ಈ ದೊಡ್ಡ 400 ಕೋಟಿ ಇರತಕ್ಕಂಥ ಭೂ ಹಗರಣವನ್ನು ಬಯಲಿಗಿಡಬೇಕು ಅಂತೇಳಿ ಒತ್ತಾಯ ಮಾಡಿ ಅದು ಒಳ್ಳೆಯದು. ಅದು ತನಿಖೆ ಆಗಲಿ, ಆ ತನಿಖೆ ಮುಖಾಂತರ ಅದೇನಾಗಿದೆ ವಿಷಯ ಬೆಳಕಿಗೆ ಬರಲಿ. ಆದರೆ ನಾವು ಮಾತಾಡಬೇಕಾಗಿರ್ತಕ್ಕಂಥದ್ದು ಹಾಸನದ ಸುತ್ತಮುತ್ತ ಇರತಕ್ಕಂಥ ಅದಷ್ಟೂ ಗ್ರಾಮಗಳಲ್ಲಿ ನೀವು ಹುಡುಕಿ ನೋಡಿದ್ರು ಕೂಡ ಯಾವುದೇ ಒಬ್ಬ ರೈತನನ್ನು ನಿಲ್ಲಿಸಿ ಮಾತಾಡಿಸ್ಬಿಟ್ಟು ಕೇಳಿ ಅವನ ಹತ್ರ ಕೈಲೊಂದು ಪಾಣಿ ಇರುತ್ತಷ್ಟೇ. RTCಲಿ ಅವರ ಅಪ್ಪನ ಹೆಸರು ಅವನ ಹೆಸರು ಇರುತ್ತೆ. ಆದರೆ RTCಯ ಹಿಂದೆ ಹೋದರೆ 5&6 ಆಗಿರ್ಬೋದು, ದುರಸ್ತ ಆಗಿರ್ಬೋದು, ಸಾಗುವಳಿ ಚೀಟಿ ಆಗಿರ್ಬೋದು, ADLR ಕಚೇರಿ, DDLR ಕಚೇರಿ ಅಂದರೆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಅವ್ರ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಅದೆಲ್ಲೂ ಕೂಡ ಆ ರೈತನಿಗೆ ಪಾಣಿ ಒಂದು ಬಿಟ್ಟರೆ ಬೇರೆ ಇನ್ನೇನು ಕೂಡ ಇರಲ್ಲ. ರೇವಣ್ಣನವರು ಭಾಳ ಮುಖ್ಯವಾಗಿ ಈ ವಿಚಾರದಲ್ಲಿ ಗಮನ ಹರಿಸಬೇಕಾಗತ್ತೆ. ಅವರಿಗೆ ನಿಜಕ್ಕೂ ಕೂಡ ಜನಪರವಾಗಿ ಕೆಲಸ ಮಾಡಲೇಬೇಕು ಅನ್ನೋ ಉದ್ದೇಶ ಇದ್ದಲ್ಲಿ ಕೇವಲ ಚಿಕ್ಕಕೊಂಡಳ ಗ್ರಾಮವನ್ನು ಇಟ್ಕೊಂಡು ಅದನ್ನು ಮಾಡಲ್ಲ ಅಂತಲೇ ಇಟ್ಕೊಂಡ್ಬಿಡಬೇಕಾದ್ರೆ ಪರವಾಗಿಲ್ಲ. ಅದನ್ನು ನಿಮ್ಮ ವರ್ಸಸ್ ಪ್ರೀತಮ್ಗೌಡ ಕಾರಣಕ್ಕೋ ಅಥವಾ ಬೇರೆ ಇನ್ನೊಬ್ಬರ ಕಾರಣಕ್ಕೋ ರಾಜಕೀಯ ಮಾಡೋದಕ್ಕೋ ಬಳಸ್ಕೊಳ್ಳಿ. ಆದರೆ ಅದ್ರ ಮುಖಾಂತರ ಅದನ್ನೇ ಒಂದು ಮಾಡಲು ಅಂತ ಮಾಡಿ ಅದರ ಮುಖಾಂತರ ಇಡೀ ಹಾಸನದ ಸುತ್ತಮುತ್ತ ಇರತಕ್ಕಂಥ ರೈತರ ವಿಷಯಗಳನ್ನು ಕೂಡ ನೀವು ಮಾತಾಡಿ. ನೀವು ಬಗ್ಗೆ ಕೆಲವು ಅನುಮಾನಗಳು ಯಾಕೆ ಹುಟ್ಟುತ್ತೆ ಅಂತಂದರೆ, ನೀವು ಹಾಸನ ಸಮೀಪ ನೀವೊಂದು ಮನೆ ಮಾಡಿದ್ದಾರೆ. HD ರೇವಣ್ಣನವರು ಹಾಸನದ ಸಮೀಪ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಈಗ ಅದು ಕೂಡ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸೇರುತ್ತೆ. ವಿಚಿತ್ರ. ಹೊಳೆನರಸೀಪುರ ಆ ಭಾಗ ಆಯಿತು. ಆ ಹೊಳೆನರಸೀಪುರ ಭಾಗ ಆ ಕಡೆ ಆದರೆ ಅಲ್ಲಿಂದ ಈ ಕಡೆ ಹಾಸನದ ಈ ತುದಿ ಇದೆಯಲ್ಲ, ಸೋಮನಹಳ್ಳಿ ಅಂತ ಆ ಊರಿನ ಹೆಸರು. ಸೋಮನಹಳ್ಳಿ ಕಾವಲ್ ಅನ್ನೋದು ಅಲ್ಲಿ ತೋಟಗಾರಿಕಾ ಇಲಾಖೆಯ ಒಂದು ದೊಡ್ಡ ಜಾಗ ಇದೆ, ಕ್ಷೇತ್ರ ಇದೆ, ಸಂಶೋಧನಾ ಕೇಂದ್ರ ಇದೆ. ಆ ಸೋಮನಹಳ್ಳಿ ಕಾವಲು, ಗೌರಿಪುರ, ಆ ಕಡೆ ಶಾಂತಿಗ್ರಾಮ ಹೋಬಳಿಗೆ ಸೇರ್ತಕ್ಕಂಥ ಭಾಳಷ್ಟು, ಅದು ಶಾಂತಿಗ್ರಾಮ ಹೋಬಳಿ ಪೂರ್ತಿ ಕಂಪ್ಲೀಟ್ ಆಗಿ ಇವಾಗ ರೇವಣ್ಣನವರ ಸುಪರ್ದಿಲಿದೆ. ಇಲ್ಲಿಯ ಜನಗಳೆಲ್ಲ ರೇವಣ್ಣವರಿಗೆ ಮತ ಹಾಕಬೇಕು. ಆದರೆ ಆ ಸೋಮನಹಳ್ಳಿ ಗ್ರಾಮದಲ್ಲಿ ಈಗ ರೇವಣ್ಣವರು ಹೊಸ ಮನೆ ಕಟ್ಕೊಂಡಿದ್ದಾರೆ. ಭಾಳಷ್ಟು ದೊಡ್ಡ ಜಾಗ ಅದು. ಅದೆಷ್ಟು ಬಹುಶಃ 40 ಎಕರೆ ಇದೆಯೋ 50 ಎಕರೆ ಇದೆಯೋ ಎಷ್ಟಿದೆಯೋ ಗೊತ್ತಿಲ್ಲ. ಆದರೆ ಆ ಸೋಮನಹಳ್ಳಿಯಲ್ಲೇ ಇರ್ತಕ್ಕಂಥ ಕೆಲವು ದಲಿತ ಕುಟುಂಬಗಳು ನಮ್ಮ ಕಚೇರಿಗೆ ಬಂದು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟೋಗಿದ್ದಾರೆ. ಅವ್ರು ಕೊಟ್ಟೋಗಿ ಪಾಪ ನಮಗೆ 4-5 ವರ್ಷಗಳೇ ಆಗೋಯ್ತು. ಆ ಡಾಕ್ಯುಮೆಂಟ್ಸ್ ಪ್ರಕಾರ ನೋಡೋದಾದರೆ ಆ ದಲಿತ ಕುಟುಂಬಗಳಿಗೆ ಅವ್ರು ಇವತ್ತು ಕೂಡ ಅಲ್ಲಿ ಜಮೀನು ಮಾಡ್ಕೊಂಡಿದ್ದಾರೆ. ಆದರೆ ಅವ್ರ ಹೆಸರಿಗೆ ಪಾಣಿ ಬರ್ತಾ ಇದೆ. ಆದರೆ ಮೂಲಕ್ಕೆ ನಾವು ಮೊದಲು ಹೇಳೋದಂಗೆ ದುರಸ್ತ ಆಗಿರ್ಬೋದು,
ಪೋಡಿ ಆಗಿರ್ಬೋದು, ಸ್ಕೆಚ್ ಆಗಿರ್ಬೋದು, ಏನೂ ಇಲ್ಲ. ನಿಮ್ಮ ವಾಸ ಇರತಕ್ಕಂಥ ನಿಮ್ಮ ಪಕ್ಕದಲ್ಲೇ ಇರುವ ರೈತರ ಸಮಸ್ಯೆಗಳನ್ನು ಆಲಿಸಿದ ರೇವಣ್ಣನವರು ಹಾಸನದ ಈ ತುದಿಯ ಚಿಕ್ಕಗೊಂಡೂರಿಗೆ ಬಂದು ಮಾತಾಡ್ತೀರಾ ಅಂತಂದರೆ ಇದು ಕೇವಲ ರಾಜಕೀಯದ ಆಟ ಅಂತ ಅನ್ಸಲ್ವಾ ರೇವಣ್ಣವರೇ ನಿಮಗಿದು? ದಯಮಾಡಿ ಸೋಮನಹಳ್ಳಿಲಿ ಇರ್ತಕ್ಕಂಥ ನಾವು ಒಂದ್ಸರಿ ವಿಚಾರ ಮಾಡಿದ್ವಿ. ದುದ್ದ ನಾಡ ಕಚೇರಿಗೆ ಹೋದರೆ ಸೋಮನಹಳ್ಳಿ ಕಾವಲಿನ ಅದಷ್ಟು ಫೈಲ್ಗಳು ನಾಪತ್ತೆ. ಬೇಕು ಅಂದರೆ ಯಾರು ಬೇಕಾದ್ರೆ ಈ ವಿಡಿಯೋ ನೋಡೋದಂಥದ್ದು ನೀವು ಹೋಗಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಬೋದು. ಸೋಮನಹಳ್ಳಿ ಕಾವಲಿನ ಅಷ್ಟು ಸರ್ವೆ ನಂಬರ್ಗಳ ಡಾಕ್ಯುಮೆಂಟ್ಸ್ ಒಂದ್ಸರಿ ತೆಗೆಸಿ. ನಿಮಗೆ ಯಾವುದಾದ್ರು ದಾಖಲೆ ಸಿಕ್ಕಿದ್ರೆ ದಯಮಾಡಿ ನಮಗೂ ತಂದುಕೊಡಿ. ಅಲ್ಲಿ ರೈತರಿಗೂ ಕೂಡ ಅನುಕೂಲ ಮಾಡೋ ಮನಸ್ಸು ನಮಗೂ ಇದೆ, ನಾವು ಮಾಡ್ತೀವಿ ಅದನ್ನು. ರೇವಣ್ಣವರು ಚಿಕ್ಕಕೊಂಡಗೋಳ ಗ್ರಾಮದ 73 ಎಕರೆ ಜಾಗವನ್ನು 97 ರೈತರಿಗೆ ಅಲಾಟ್ ಮಾಡಿದ್ದಾರೆ. ಅದನ್ನು ರಾಜಕಾಲುವೆನೂ ಮುಚ್ಚಾಕಿದ್ದಾರೆ ಅಂತೇಳಿ ಆರೋಪ ಮಾಡಿದ್ರೆ ಎಷ್ಟು ಸತ್ಯವೋ ಸುಳ್ಳೋ ಅಷ್ಟೇ ಗಂಭೀರವಾದ ವಿಚಾರ ಏನು ಅಂತಂದರೆ, ಹಾಸನದ ಸುತ್ತಮುತ್ತ ರೈತರ ಪಾಲಿಗೆ ಇರತಕ್ಕಂಥ ಜಮೀನಿಗೆ ಯಾವ ದಾಖಲಾತಿಗಳು ಕೂಡ ಇಲ್ಲ. ಇನ್ನೂ ಕೆಲವು ರೈತರುಗಳಿದ್ದಾರೆ, ಡಾಕ್ಯುಮೆಂಟ್ಸ್ ಎಲ್ಲರಿಗೂ ಇಲ್ಲವೇ ಇಲ್ಲ ಅಂತಲ್ಲ. ಎಂಥ ರೈತರುಗಳಿದೆ ಅಂತಂದರೆ, ಹಾಸನದಲ್ಲಿ ಅವರೇನೋ ಡಾಕ್ಟರ್ ಆಗಿರ್ತಾರೆ, ಇಂಜಿನಿಯರ್ ಆಗಿರ್ತಾರೆ, ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ತಹಸೀಲ್ದಾರ್ ಆಗಿರ್ತಾರೆ, ಕಾಂಟ್ರಾಕ್ಟರ್ಗಳಾಗಿರ್ತಾರೆ. ಇಂಥವ್ರದ್ದು ಹಾಸನದ ಸುತ್ತಮುತ್ತ ಸಾಕಷ್ಟು ಜಮೀನಿದೆ, ಅದು ರೈತ ಭೂಮಿನೇ. ಅದಷ್ಟು ಭೂಮಿಗಳ ಡಾಕ್ಯುಮೆಂಟ್ಸ್ ಇದೆ. ಅಂದರೆ ಉಳ್ಳವರು ಯಾರ್ಯಾರಿಗೆ ದುಡ್ಡಿದೆಯೋ, ಯಾರ್ಯಾರಿಗೆ ಪ್ರಭಾವ ಇದೆಯೋ ಅವರಿಗೆಲ್ಲರಿಗೂ ಕೂಡ ಡಾಕ್ಯುಮೆಂಟ್ಸ್ ಇದೆ. ಆದರೆ 1 ಎಕರೆ, 20 ಗುಂಟೆ, 2 ಎಕರೆ ಈ ಥರ ಕಡಿಮೆ ಜಾಗ ಇರತಕ್ಕಂಥ ಯಾವ ರೈತರಿಗೂ ಕೂಡ ಇವತ್ತು ಡಾಕ್ಯುಮೆಂಟ್ಸ್ ಇಲ್ಲದೆ ಇರತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಕಂದಾಯ ಸಚಿವರು ಭಾಳ ಶಾರ್ಪಾಗಿ ಮಾತಾಡೋ, ಭಾಳ ಬುದ್ಧಿಜೀವಿಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ನಮ್ಮ ಹಾಸನದ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಅವರು ಭಾಳ ಇಡೀ ರಾಜ್ಯಾದ್ಯಂತ ಭಾಳ ಸ್ಪೀಡಲ್ಲಿ ಪೋಡಿ ಕೆಲಸ ಮಾಡ್ತಾ ಇದ್ದಾರೆ, ದುರಸ್ತಿ ಕೆಲಸ ಮಾಡ್ತಾ ಇದ್ದಾರೆ, ಕಂದಾಯ ಇಲಾಖೆಗೆ ಹೊಸ ಚೈತನ್ಯ ತುಂಬ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಆದರೆ ಅವರು ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂತಹ ಹಾಸನ ಜಿಲ್ಲೆಯಲ್ಲೇ ಭಾಳಷ್ಟು ದೊಡ್ಡ ಸಮಸ್ಯೆಗಳಿದ್ದಾವೆ. ಈಗ ರೇವಣ್ಣವರು ಕೃಷ್ಣ ಬೈರೇಗೌಡರಿಗೆ ದೂರು ಕೊಟ್ಟಾಗಲೇ ಫೆಬ್ರವರಿಯಲ್ಲಿ ದೂರು ಕೊಟ್ಟಿದ್ದಾರೆ. ಚಿಕ್ಕಗೊಂಡಗೋಳ ಗ್ರಾಮದಲ್ಲಿ 73 ಎಕರೆ ಅಕ್ರಮವಾಗಿ ಮಂಜೂರಾಗಿದೆ, ಇದು ಸ್ವಲ್ಪ ನೋಡಿ ಪರಿಶೀಲನೆ ಮಾಡಿ ಅಂತ. ಆದರೆ ಅದೇನು ಒಂದೇ ಒಂದು ಇಂಚು ಕೂಡ ಆ ಕಡೆ ಅಲ್ಲಾಡಿಲ್ಲ. ಅದಾದ ನಂತರ ಕೃಷ್ಣ ಬೈರೇಗೌಡರು ಉಸ್ತುವಾರಿ ಸಚಿವರಾಗಿ ಹಾಸನಕ್ಕೆ ಬಂದರು. ಅದಾದ ನಂತರ ಆದರೂ ಆ ಫೈಲ್ ತೆಗೆದು ನೋಡಿದ್ರ ಇಲ್ಲ. ಇದ್ರ ಮುಖಾಂತರ ಏನು ಗೊತ್ತಾಗುತ್ತೆ, ಕೃಷ್ಣ ಬೈರೇಗೌಡರಿಗೂ ಕೂಡ ರೇವಣ್ಣನವರು ಮಾಡೋ ಕೆಲಸವನ್ನು ಮಾಡುವ ಆಸಕ್ತಿ ಇದ್ದಂಗಿಲ್ಲ. ರೇವಣ್ಣನವರಿಗೆ ರಾಜಕೀಯ ಆಕಾಂಕ್ಷೆ ಇದೆ, ಆ ಕಾರಣಕ್ಕೋಸ್ಕರ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡ್ಬೋದು. ಯಾಕೆಂದರೆ ಎಲ್ಲವೂ ರಾಜಕೀಯ ಆಗಿರ್ತಕ್ಕಂಥ ಈ ಸಮಯದಲ್ಲಿ ರೇವಣ್ಣ ಹೇಳಿದ ಕೆಲಸ ನಾನು ಯಾಕೆ ಮಾಡಬೇಕು ಅಂತ ಕೃಷ್ಣ ಬೈರೇಗೌಡರು ಯೋಚನೆ ಮಾಡಿರ್ಬೋದಾ? ನೀವು ರೇವಣ್ಣನವರ ಮಾತಾಡಿರ್ತಕ್ಕಂಥ ವಿಚಾರಗಳನ್ನು ಗಮನಕ್ಕೆ ತಗೊಂತಿರೋ ಬಿಡ್ತದೋ ಅದು ಬೇರೆ ವಿಚಾರ ಕೃಷ್ಣ ಬೈರೇಗೌಡರೆ. ಆದರೆ ರೇವಣ್ಣನವರಿಗೂ ಮತ್ತು ಈ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೂ ಜೇನಗಿರಿ ದಿನಪತ್ರಿಕೆಯಿಂದ ಈ ಚಾನಲ್ನಿಂದ ಒತ್ತಾಯ ಮಾಡೋದೇನು ಅಂತಂದರೆ, ಹಾಸನದ ಸುತ್ತಮುತ್ತ ಇರತಕ್ಕಂಥ ಅದಷ್ಟು ರೈತರ ಜಮೀನಿನ ದಾಖಲಾತಿಗಳನ್ನು ಸರಿ ಮಾಡಿಕೊಡಿ. ಈ ಸರಿ ಮಾಡ್ಕೊಡ್ತಿರ್ತಕ್ಕಂಥ ಪ್ರಕ್ರಿಯೆ ಎಲ್ಲಿಗೆ ಹೋಗಿದೆ? ಈ ಹಿಂದಿನ DC ಇದ್ದಾಗ ಹಾಸನ ಕಂದಾಯ ಇಲಾಖೆಯ ಕೆಲಸಗಳಲ್ಲಿ ನಂಬರ್ 1 ಅಂತ ಆಯಿತು. ಹಾಸನದಲ್ಲಿ ಇಷ್ಟೊಂದೆಲ್ಲ ಅಧ್ವಾನ ಇದ್ದೇ ಹಾಸನ ನಂಬರ್ 1 ಆಗಿದೆ ಅಂತಂದರೆ ಇನ್ನು ಬೇರೆ ಜಿಲ್ಲೆಗಳ ಕಥೆ ಏನು? ಬಹುಶಃ ಅಲ್ಲಿ ಪಾಣಿನೂ ಬರ್ತಾ ಇಲ್ವೇನೋ, ಇಲ್ಲ ಅಟ್ಲೀಸ್ಟ್ ಪಾಣಿನಾದ್ರು ಬರ್ತಾ ಇದೆ. ಆ ಪಾಣಿ ಇಟ್ಕೊಂಡು ಏನು ಮಾಡ್ಬೋದು ಅಂತಂದರೆ ಯಾವ್ದಾದ್ರು ಬ್ಯಾಂಕಲ್ಲಿ ಹೋಗಿ ಒಂದು ಸ್ವಲ್ಪ ಕ್ರಾಪ್ ಲೋನು 10,000 20,000 ಕ್ರಾಪ್ ಲೋನು ಕೃಷಿ ಸಾಲ ತಗೊಬೋದು ಅಷ್ಟೇ. ಈಗ ಯಾವುದೇ ಕಾರಣಕ್ಕೂ ಕೂಡ ಹಾಸನ ತುಂಬ ಮಹಾನಗರ ಪಾಲಿಕೆಯಾಗಿದೆ. ಹೊಸದಾಗಿ 30 ಚಿಲ್ಲರೆ ಹಳ್ಳಿಗಳನ್ನು ಸೇರಿಸ್ಕೊಂಡಿದ್ದಾರೆ. ಒಂದೊಂದು ಹಳ್ಳಿಯಲ್ಲೂ ಕೂಡ ನೂರಾರು ಸರ್ವೆ ನಂಬರ್ಗಳಿದ್ದಾವೆ. ಅದಷ್ಟು ಸರ್ವೆ ನಂಬರ್ಗಳೀಗ ಈ ಲ್ಯಾಂಡ್ ಡೆವಲಪರ್ಸ್ ಕೈಲಿ ಸಿಕ್ಕಿ ಈಗೆಲ್ಲ ಡೆವಲಪ್ ಆಗ್ತಾ ಇದೆ. ಆದರೆ ಡೆವಲಪ್ ಆಗ್ತಾ ಇರ್ತಕ್ಕಂಥ ಜಾಗದ ಮೂಲ ವಾರಸುದಾರ ರೈತ ಇದನ್ನಲ್ಲ, ಅವನಿಗೆ ಸಿಗ್ತಾ ಇರ್ತಕ್ಕಂಥದ್ದು ಬಿಡಿಗಾಸು. ಯಾಕೆ ಅಂತಂದರೆ ಸೋಮನಹಳ್ಳಿ ಕಾವಲಲ್ಲಿ ಇರತಕ್ಕಂಥ ಜಾಗದಂತೆ ಚಿಕ್ಕಗೊಂಡಗಳಲ್ಲಿ ಈಗ ಮಾಡೋದಿಲ್ಲ 2023 ಇಸ್ವಿಲಿ ಅಂತ ಆರೋಪ ಮಾಡಿದಾರಲ್ಲ, ಆ ಆರೋಪದಂತೆ ಅವು ಯಾವ ಡಾಕ್ಯುಮೆಂಟ್ಸ್ಗಳು ಕೂಡ ನಿಮಗೆ ತಾಲೂಕು ಆಫೀಸಲ್ಲಿ ಸಿಗಲ್ಲ, ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಸಿಗಲ್ಲ, ಎಲ್ಲೋ ಕೋರ್ಟಲ್ಲಿ ಸಿಗಕೊಂಡಿದೆ, ಅಲ್ಲಿದೆ ಇಲ್ಲಿದೆ ಫೈಲು ಅಂತ ಹೇಳ್ತಾರೆ ಹೊರತು ನಿಮಗೆ ಇವ್ಯಾವ ದಾಖಲಾತಿಗಳು ಸಿಗಲ್ಲ. ಈ ದಾಖಲಾತಿಗಳೆಲ್ಲ ಸಿಗದೇ ಮಿಸ್ಸಿಂಗ್ ಫೈಲ್ಸ್ ಅಂತ ಒಂದು ಬರುತ್ತೆ. ಗೈರು ವಿಲೇವಾರಿ ಕಡಿತ ಅಂದರೆ ಈ ಜಮೀನು ಇವನಿಗೆ ಸಂಬಂಧಪಟ್ಟಿದ್ದು, ಇದರ ದಾಖಲಾತಿಗಳಿಲ್ಲ ಅಂತಂದರೆ ಆ ನಾಡ ಕಚೇರಿ, ಆ ತಹಸೀಲ್ದಾರು, ಆ ಅಸಿಸ್ಟೆಂಟ್ ಕಮಿಷನರು ಎಲ್ಲರೂ ಸೇರಿ DC ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡ್ತಾರೆ. ಈ ಜಾಗ ಇವನಿಗೆ ಸೇರಬೇಕಾದ್ದು, ಇದಕ್ಕೆ ಈ ದಾಖಲಾತಿಗಳ ಮುಖಾಂತರ ಇವನಿಗೆ ಮತ್ತೆ ಹೊಸ ಸರ್ವೆ ನಂಬರ್ ಕೊಟ್ಟು ಆ ಜಾಗವನ್ನು ಅವನಿಗೆ ದುರಸ್ತಿ ಮಾಡಿಕೊಡೋದು ಅಂತ ಮಾಡ್ತಾರೆ. ಆದರೆ ಈ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆ ಸಾಮಾನ್ಯ ಮನುಷ್ಯ ಅಲ್ಲ, ತುಂಬ ಪ್ರಭಾವಿ ಮನುಷ್ಯ ಕೂಡ ಮಾಡೋದು ಭಾರಿ ಕಷ್ಟ. ಆದರೆ ಹಾಸನದ ಡೆವಲಪರ್ಸ್ಗಳಿಗೆ, ಹಾಸನದ ರಾಜಕಾರಣಿಗಳಿಗೆ, ಹಾಸನದ ಉದ್ಯಮಿಗಳಿಗೆ, ಹಾಸನದ ಕಾಂಟ್ರಾಕ್ಟರ್ಗಳಿಗೆ ಈ ಕೆಲಸ ನೀರು ಕೊಡೋದಷ್ಟು ಸುಲಭ. ಅದು ನೀವು ತಾಲೂಕು ಕಚೇರಿಯಲ್ಲಿ ಆಗಿರ್ಬೋದು, AC ಆಫೀಸಲ್ಲಿ ಆಗಿರ್ಬೋದು, ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಇವೆಲ್ಲವೂ ಕೂಡ ಇದೇ ಥರ ಕೆಲಸ ಚಿಕ್ಕಗೊಂಡಗೋಳದಲ್ಲೂ ಕೂಡ ನಡೆದಿರ್ಬೋದು. ಆ ಕಾಲದಲ್ಲಿ 23ನೇ ಇಸ್ವಿಯಲ್ಲಿ ಪ್ರೀತಮ್ ಗೌಡರು ಶಾಸಕರಾಗಿದ್ದರು. ಬಹುತೇಕ ಚಿಕ್ಕಗೊಂಡಗೋಳ ಸುತ್ತಮುತ್ತ ಲೇಔಟ್ ಮಾಡಿರೋದು ಕೂಡ ಪ್ರೀತಮ್ ಗೌಡರು ಬೆಂಬಲಿಗರೇ ಆಗಿರೋದ್ರಿಂದ ಸಹಜವಾಗಿ ರೇವಣ್ಣನವರು ಚಿಕ್ಕಗೊಂಡಗೋಳ ಗ್ರಾಮವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಅದು ರಾಜಕೀಯ ವಿಚಾರ, ರಾಜಕೀಯ ನಡೆ ಅದನ್ನು ಮಾಡ್ಕೊಳ್ಳಿ, ಅಲ್ಲಿಯ ಭಾಗದ ರೈತರಿಗೆ ನ್ಯಾಯ ಸಿಗಂಗಿದ್ರೆ ಅಲ್ಲೂ ನ್ಯಾಯ ಸಿಗಲಿ. ಆದರೆ ಈ ಮುಖಾಂತರ ಹಾಸನ ನಗರದ ಸುತ್ತಮುತ್ತ
ಈಗಾಗಲೇ ಚಿನ್ನದಂತಹ ಬೆಲೆ ಬಂದಿರತಕ್ಕಂಥ ಜಾಗಗಳನ್ನು ರೈತರಿಗೆ ಸಿಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ವಿಚಾರದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಗಮನ ಹರಿಸ್ತಾರೆ. ರೇವಣ್ಣನವರು ಕೂಡ ತುಂಬ ವಿಶಾಲವಾಗಿ ಯೋಚನೆ ಮಾಡ್ತಾರೆ, ಕೇವಲ ರಾಜಕೀಯಕ್ಕೆ ಅಷ್ಟೇ ಯೋಚನೆ ಮಾಡಲ್ಲ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದ.